ಟು ಅವರ್ ಚಾನಲ್. ನಾವಿವತ್ತು ಗೌರಿ ಗಣೇಶ ಹಬ್ಬಕ್ಕೆ ಏನಪ್ಪ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ಈರುಳ್ಳಿ, ಟೊಮೊಟೊ, ಕಾಯಿ ಮತ್ತು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಸೊ ರುಬ್ಕೊಂಡು ಫಸ್ಟ್ಗೆ ನಾನು ಗೊಜ್ಜು ಮಾಡ್ತಾಯಿದ್ದೀನಿ, ಅಂದರೆ ತರಕಾರಿ ಗೊಜ್ಜು ಮಾಡೋಣ ಹಬ್ಬಕ್ಕೆ ಸ್ಪೆಷಲಾಗಿ ಅಂತೇಳಿ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ನೋಡ್ತಾ ಇದ್ದೀರಾ, ಬಾಣಲಿಗೆ ಎಣ್ಣೆ ಹಾಕಿ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಆಲ್ರೆಡಿ ನೆನೆಸಿಟ್ಟಿರೋ ಅಂಥ ಕಡಲೆಕಾಳು, ಜೊತೆಗೆ ಆಲೂಗೆಡ್ಡೆ, ಆಮೇಲೆ ಅವರೆಕಾಳು ಮತ್ತು ಇನ್ನೊಂದು ಏನಂದರೆ ನಾನು ಬಾಳೆಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟನ್ನು ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಈ ಥರ ಫ್ರೈ ಆದಮೇಲೆ ನಾನು ಆಲ್ರೆಡಿ ಆಡಿಸಿಟ್ಕೊಂಡಿರೋ ಅಂಥ ಖಾರನ ಇದಕ್ಕೆ ಹಾಕಿ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಜೊತೆಗೆ ನೀವು ನೋಡ್ಬೋದು ಸ್ವಲ್ಪ ಗೊಜ್ಜು ಗಟ್ಟಿಯಾಗಿ ಆಗಬೇಕು. ಅದಕ್ಕೆ ಮಸಾಲೆನ ತಕ್ಕಷ್ಟು ಹಾಕಿ ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಜಾಸ್ತಿ ನೀರಂಗೆ ಮಾಡ್ತಾಯಿಲ್ಲ, ಗೊಜ್ಜು ಗಟ್ಟಿಯಾಗಿರಲಿ ಅಂತ ಹೇಳಿ ಸ್ವಲ್ಪ ನೀರು ಹಾಕ್ಕೊಂಡು ಏನು ಮಾಡ್ತಾಯಿದ್ದೀನಿ, ಒಂದು 5 to 10 ಮಿನಿಟ್ಸ್ ಆಲ್ರೆಡಿ ಇದೆಲ್ಲ ಇನ್ನೂ ಒಂದು ಕುಕ್ಕರಲ್ಲಿ ಆಲ್ರೆಡಿ ಬೇಯಿಸ್ಕೊಂಡು ಕೂಡ ಹಾಕ್ಬೋದು. ಇದೆಲ್ಲ ಬೇಗ ಬೇಯೋದಾಗಿರೋದ್ರಿಂದ ಅದರ ಅವಶ್ಯಕತೆ ಏನಿಲ್ಲ. ಸೊ ಈ ಥರ ಒಂದು 10 ಮಿನಿಟ್ಸು ನೀವು ಬೇಯಿಸಿದ್ರೆ ಈ ಥರ ಗೊಜ್ಜು ರೆಡಿ ಆಗುತ್ತೆ. ಸೊ ಫೈನಲಿ ಇವಾಗ ನೀವು ನೋಡ್ಬೋದು ಗೊಜ್ಜು ರೆಡಿ ಆಯಿತು. ನೆಕ್ಸ್ಟ್ ನಾನು ಅದೇ ರೀತಿ ಸಾಂಬಾರು ಮಾಡೋಣ ಅಂತೇಳಿ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ ಇಷ್ಟು ಹಾಕ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ತೀರಾ ಸಿಂಪಲಾಗಿ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಿಷ್ಟು ಹಾಕಿ ಇದಕ್ಕೆ ನಾವು ಖಾರನ ರುಬ್ಬಿಟ್ಕೊಂಡು ನಂತರ ಒಂದು ಕುಕ್ಕರ್ಗೆ ಬೇಳೆ ಹಾಕ್ಬಿಟ್ಟು ಮತ್ತು ತರಕಾರಿಗಳನ್ನ ಹಾಕಬೇಕು. ನಾನಿಲ್ಲಿ ಯಾವ್ಯಾವ ತರಕಾರಿ ಯೂಸ್ ಮಾಡಿದ್ದೀನಿ ಅಂದರೆ ಬೀನಿಸ್ ಹಾಕ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಮತ್ತು ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕಿ ಏನು ಮಾಡಬೇಕು, ಸ್ವಲ್ಪ ಎಣ್ಣೆ ಹಾಕಿ ಮತ್ತು ರುಬ್ಬಿಟ್ಕೊಂಡಿರೋ ಅಂಥ ಖಾರ ಹಾಕಿ ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು. ನೆಕ್ಸ್ಟು ನಾನು ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟಿದ್ದೀನಿ. ಅದಕ್ಕೆ ಈರುಳ್ಳಿ, ಸಾಸಿವೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೀವು ಒಗ್ಗರಣೆ ಮಾಡ್ಕೊಳ್ಳಿ. ನಾನಿಲ್ಲಿ ಒಗ್ಗರಣೆ ಮಾಡಿರೋ ಅಂಥದ್ದು ತೋರಿಸಿಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಎಲ್ಲ ಆದಮೇಲೆ ಇದನ್ನು ಕುಕ್ಕರ್ ಹಾಕಿ ಮುಚ್ಚಿ ಲಾಸ್ಟಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ಬೇಳೆ ಸಾಂಬಾರು ರೆಡಿ. ಇಷ್ಟು ನಾನು ಹಬ್ಬದ ಸ್ಪೆಷಲ್ಲು ಏನೋ ಬಾತ್ ಮಾಡೋಣ ತರಕಾರಿದು ಅಂದ್ಕೊಂಡೆ. ಸೊ ಅದಕ್ಕೆ ನಾವು ಮೊದಲಿಗೆ ಕುಕ್ಕರ್ಗೆ ಈರುಳ್ಳಿ, ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ ಇದ್ದರೆ ಪುದೀನ ಯೂಸ್ ಮಾಡಿ. ಸೊ ನಾನು ಇಲ್ಲಿ ಪುದೀನ ಹಾಕಿಲ್ಲ. ಸೊ ಇದನ್ನು ಫ್ರೈ ಮಾಡಿ ಇಷ್ಟು ಹಾಕಿ ನೆಕ್ಸ್ಟು ನಾವು ಇದಕ್ಕೆ ಟೊಮೊಟೊ ಸೇರಿಸ್ಬೇಕಾಗುತ್ತೆ. ಸೊ ಟೊಮೊಟೊ ಸೇರಿಸಿ ಟೊಮೊಟೊ ಕೂಡ ಸ್ವಲ್ಪ ಈ ಥರ ಫ್ರೈ ಆದಮೇಲೆ ತರಕಾರಿಗಳನ್ನ ಹಾಕ್ಕೋಬೇಕು. ನಾನಿಲ್ಲಿ ಬೀನಿಸು, ಕ್ಯಾರೆಟು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದಾದಮೇಲೆ ನಾನು ಸೋಯಾಬೀನ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಸೋಯಾಬೀನ್ ಕೂಡ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ನಾನಿಲ್ಲಿ ಬೇರೆದೇನು ಯೂಸ್ ಮಾಡಿಲ್ಲ. ಸೊ ಖಾರದ ಪುಡಿನೇ, ಮಾಮೂಲಿ ಖಾರದ ಪುಡಿನೇ ಯೂಸ್ ಮಾಡಿದ್ದೀನಿ. ಖಾರದ ಪುಡಿ ಜೊತೆಗೆ ಗರಂ ಮಸಾಲ ಮತ್ತು ಮೆಣಸಿನ್ಕಾಯಿ ಪುಡಿ ಇಷ್ಟು ಹಾಕಿ ಏನು ಮಾಡಬೇಕು, ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಮಾಡಿದಾದಮೇಲೆ ಇದಕ್ಕೆ ಎಷ್ಟು ತಗಲುತ್ತೆ ಅಷ್ಟು ನೀರು ಹಾಕಿ, ನಾನಿಲ್ಲಿ 2 ಗ್ಲಾಸು ಬಾತ್ ಮಾಡಿರೋದ್ರಿಂದ ಸೊ ನಾನು 5ರಿಂದ 6 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಇದಕ್ಕೆ ಆಲ್ರೆಡಿ ಅಕ್ಕಿ ನೆನೆಸಿಟ್ಟು ಹಾಕಿ ಕುಕ್ಕರ್ ಮುಚ್ಚಿ ಸೊ 2 ವಿಷಲ್ ಹೊಡ್ಸಿದ್ರೆ ಬಾತ್ ರೆಡಿ ಆಯಿತು. ನೆಕ್ಸ್ಟು ನಾನಿಲ್ಲಿ ಬಜ್ಜಿ ಮಾಡೋಣ ಅಂತ ಹೇಳಿ ಕಡಲೆ ಹಸಿಟ್ಟು, ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ ಮತ್ತು ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬೇಯ್ತಾಯಿದೆ ಅಂತ. ಸೊ ಇದಾದಮೇಲೆ ಸೊ ಬಜ್ಜಿನೂ ರೆಡಿ ಆಯಿತು. ನೆಕ್ಸ್ಟ್ ಹಂಗೆ ಅದೇ ರೀತಿ ನಾವು ಆಲೂಗೆಡ್ಡೆ ಮಾಡೋಣ ಅಂತ ಹೇಳಿ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮತ್ತು ತುಪ್ಪದಲ್ಲೇ ಶಾವ್ಗೆನ ಹುರಿಬೇಕಾಗುತ್ತೆ. ಸೊ ಆಲ್ರೆಡಿ ಏನಂತ ಹೇಳಿದ್ರೆ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳಿ, ಅದನ್ನು ಸಪ್ರೇಟಾಗಿ ಎತ್ಕೊಳ್ಬೋದು. ಇದೆಲ್ಲ ಅದಕ್ಕೇ ಶಾವ್ಗೆ ಹಾಕಿ ಕೂಡ ಹುರಿಬೋದು. ಸೊ ನಾನಿಲ್ಲಿ ಅದಕ್ಕೇ ಶಾವ್ಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಿದ ಆದಮೇಲೆ ಅದನ್ನು ಕೆಳಗಡೆ ಇಳ್ಕಿ ಹಾಲು ಹಾಕ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸೊ ಅಲ್ಲೇ ನೀವು ಹಿಟ್ಟು ಹಾಕೋದ್ರಿಂದ ಶಾವ್ಗೆ ಬಂದು ಸೀದೋಗೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವೇನು ಮಾಡಬೇಕು, ಅದನ್ನು ಪಕ್ಕಕ್ಕಿಟ್ಟು ಈ ಥರ ಹಾಲು ಸೇರಿಸ್ಕೊಂಡು ಅದಕ್ಕೆ ಬೇಕಾಗಿರೋ ಅಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ.
ಸಕ್ಕರೆ ಆ್ಯಡ್ ಮಾಡಿಕೊಂಡು ನಿಮಗೆ ನೀರಂಗೆ ಬೇಕು ಅಂದರೆ ನೀರಂಗೂ ಮಾಡ್ಕೊಬೋದು, ಗಟ್ಟಿಗೆ ಬೇಕಾದರೆ ಗಟ್ಟಿಗೂ ಮಾಡ್ಕೊಳ್ಬೋದು. ನಾನಿಲ್ಲಿ ನೀರಂಗೆ ಮಾಡಿದ್ದೀನಿ. ಸೊ ಫೈನಲಿ ಹಾಲು ಕೂಡ ಆಯಿತು. ನೆಕ್ಸ್ಟ್ ನಾವಿಲ್ಲಿ ರವೆ ಉಂಡೆ ಮಾಡೋಣ ಅಂತ ಹೇಳಿ ಒಂದು ಪಾತ್ರೆಗೆ ರವೆನ ಹುರ್ಕೊಂಡಿದ್ದ ರವೆನ ಏನು ಮಾಡ್ತಾಯಿದ್ದೀವಿ, ಅದಕ್ಕೆ ಏಲಕ್ಕಿ ಪುಡಿ, ಆಮೇಲೆ ದ್ರಾಕ್ಷಿ ಗೋಡಂಬಿ, ಸಕ್ಕರೆ ಯೂಸ್ ಮಾಡಿ ಸೊ ನಾವು ಸ್ವಲ್ಪ ತುಪ್ಪದಲ್ಲಿ ತುಪ್ಪ ಯೂಸ್ ಮಾಡಿಕೊಂಡು ರವೆ ಉಂಡೆ ಮಾಡಿದ್ದಾಯಿತು. ನೆಕ್ಸ್ಟ್ ನಾವು ಒಬ್ಬಟ್ಟು ಮಾಡೋಣ ಅಂತೇಳಿ ಆಲ್ರೆಡಿ ಬೇಳೆ ಬೇಯಿಸ್ಕೊಂಡು ಆ ಬೇಳೆಗೆ ಬೆಲ್ಲನ ಮಿಕ್ಸ್ ಮಾಡ್ತಾಯಿದ್ದೀವಿ. ಬೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಒಂದೇ ಒಂದು ರೌಂಡಷ್ಟು ಆಡಿಸ್ಕೊಂಡು ಮಿಕ್ಸಿಗೆ ಹಾಕಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ಹದ ಬರಬೇಕು. ಇದಕ್ಕೆ ನಾವು ಕಾಯಿ ತುರಿನ ಸೇರಿಸಿ ಉಂಡೆ ಕಟ್ತಾಯಿದ್ದೀವಿ. ಸೊ ನೆಕ್ಸ್ಟು ನಾವು ಮೈದಾ ಹಿಟ್ಟು ಯೂಸ್ ಮಾಡಿಕೊಂಡು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಹಿಟ್ಟು ರೆಡಿ ಆದಮೇಲೆ ಸೊ ಈಗ ನಾವು ಒಬ್ಬಟ್ಟನ್ನ ಸುಡ್ತಾಯಿದ್ದೀವಿ. ಸೊ ಒಬ್ಬಟ್ಟು ಕೂಡ ಫೈನಲಿ ಚೆನ್ನಾಗಾಯಿತು. ನೋಡ್ತಾ ಇದ್ದೀರಲ್ಲ ಈ ಥರ ಒಬ್ಬಟ್ಟು ಆ್ಯಕ್ಚುಲಿ ಸ್ವಲ್ಪ ಸ್ಟಾರ್ಟಿಂಗ್ ಎತ್ತುವಾಗ ಪ್ರಾಬ್ಲಮ್ ಆಗುತ್ತೆ. ಎಣ್ಣೆ ಕವರು ಅಥವಾ ಹಾಲಿನ ಕವರ್ ಮೇಲೆ ಒಬ್ಬಟ್ಟು ತಟ್ಟಿ ಆವಾಗ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಫೈನಲಿ ಒಬ್ಬಟ್ಟು ರೆಡಿ ಆಯಿತು. ನೆಕ್ಸ್ಟ್ ನಾವು ಹೆಸ್ರು ಬೇಳೆ ಮಾಡೋಣ ಅಂತೇಳಿ ಆಲ್ರೆಡಿ ಹೆಸ್ರು ಬೇಳೆನ ನೆನೆಸಿಟ್ಟು ಅದಕ್ಕೆ ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ತುರಿದ್ಬಿಟ್ಟು ಹಾಕಿ ಇದಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಮೆಣಸನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಹೆಸರುಬೇಳೆ ರೆಡಿ. ಇಷ್ಟೆಲ್ಲ ಅಡುಗೆ ಆದಮೇಲೆ ನಾನು ಸ್ವಲ್ಪ ಡೆಕೋರೇಷನ್ ಕಡೆ ಗಮನ ಕೊಟ್ಟೆ. ಸೊ ನೀವು ನೋಡ್ತಾ ಇದ್ದೀರಿ ಇದೆಲ್ಲ ಆಲ್ರೆಡಿ ನಾನು ಇದ್ರದ್ದು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಈ ಥರದ್ದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದು ವೇಸ್ಟ್ ರಟ್ಗಳಲ್ಲಿ ಮತ್ತು ಶೈನಿಂಗ್ ಶೀಟು ಮತ್ತು ಶೈನಿಂಗ್ ಪೇಪರ್ಸಲ್ಲಿ ಮಾಡಿರೋ ಅಂಥದ್ದು ಫೆವಿಕಾಲು ಮತ್ತು ಸ್ಟೆಪ್ಲರ್ನ ಯೂಸ್ ಮಾಡಿ ಸೊ ಈ ಥರ ಮಾಡಿದ್ದೀನಿ. ಸೊ ಈ ಥರ ಎಲ್ಲ ಆದಮೇಲೆ ಆಲ್ರೆಡಿ ಗಣಪತಿ ಫೋಟೋಸ್ನ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ವೇಸ್ಟ್ ರಟ್ಗೆ ಈ ಥರ ಎಲ್ಲ ಆ್ಯಡ್ ಮಾಡಿ ಫೈನಲಿ ಡೆಕೋರೇಷನ್ನ ಸಿಂಪಲಾಗಿ ಮಾಡಿದ್ದಾಯಿತು. ಸೊ ಗಣೇಶನ ಕೂಡ ಕೂರಿಸಿದ್ದಾಯಿತು. ಫೈನಲ್ ಲುಕ್ ಹಿಂಗಿದೆ. ಸೊ ಚೆನ್ನಾಗಿದೆ ಅಲ್ಲ. ನೀವುಗಳು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಗಣೇಶ ಕೂರಿಸ್ಬೇಕು ಅಂದವರು ಈ ಥರ ಫಾಲೋ ಮಾಡಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ದೇವರೆಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.